ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಕೆಲವೊಬ್ಬರು ಒಂದು ದಿನದಲ್ಲಿ 7-8 ಬ್ಲೌಸ್ ಹೊಲಿಯೋಕ್ಕಾಗಲ್ಲ ಅಂತ ಹೇಳ್ತಿರ್ತಾರಲ್ವ. ಸೊ ಅವ್ರಿಗೆ ಇವತ್ತು ಟೈಮ್ ಟೇಬಲ್ನ ತಂದಿದ್ದೀನಿ. ಅಷ್ಟೇ ಬ್ಲೌಸ್ಗಳು ಜಾಸ್ತಿ ಇದ್ದಾಗ ಇದೇ ರೀತಿ ಟೈಮ್ ಟೇಬಲ್ನ ನಾನು ಅನುಸರಿಸೋದು. ಮತ್ತು ಇದು ಒಂದು ಟೈಮ್ ಟೇಬಲಲ್ಲಿ ನೀವು ಡಿಸೈನ್ ಬ್ಲೌಸನ್ನ ಇನ್ಕ್ಲೂಡ್ ಮಾಡಬೇಡಿ. ಸೊ ಡಿಸೈನ್ ಬ್ಲೌಸನ್ನ ನೀವು ಬೇರೆನೇ ತೆಗೆದಿಡಿ. ಪ್ಲೇನ್ ಬ್ಲೌಸ್ ಯಾವುದೆಲ್ಲ ಇರುತ್ತಲ್ವ, ಸೊ ಅದನ್ನು ಮಾತ್ರ ಈ ಒಂದು ಟೈಮ್ ಟೇಬಲಲ್ಲಿ ಸೆಟ್ ಮಾಡ್ಕೊಂಬಿಡಿ. ಪ್ಲೇನ್ ಬ್ಲೌಸ್ಗಳು ಸ್ಟಿಚ್ ಆದಮೇಲೆ ನಂತರ ನೀವು ಡಿಸೈನ್ ಬ್ಲೌಸ್ಗಳನ್ನ ಸ್ಟಿಚ್ ಮಾಡ್ಕೊಳ್ಳಿ. ಸೊ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾವು ಸ್ಟಾರ್ಟ್ ಮಾಡೋಣ, ಏನೇನು ಟೈಮಿಂಗ್ನ ನಾವು ಅನುಸರಿಸ್ಬೇಕು ಅಂತ. ಸೊ ಅದಕ್ಕೂ ಮುಂಚೆ ಹೊಸದಾಗಿ ನೋಡ್ತಿರೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮೊದಲಿಗೆ 5:30 6 ಗಂಟೆ ಬೇಗ ಹೇಳಿ. ಆದಷ್ಟು ಬ್ಲೌಸ್ಗಳು ಇರೋ ಟೈಮಲ್ಲಿ ಸ್ವಲ್ಪ ಬೇಗ ಎದ್ದು ನಿಮಗೆ 5:30 6 ಗಂಟೆವರೆಗೂ ನೀವೇನಾದರೂ ವಾಕಿಂಗ್ ಮಾಡ್ತಾಯಿದ್ದೀರಾ ಅಥವಾ ಯೋಗ ಮಾಡ್ತಿದ್ದೀರಾ, 5:30 6 ಗಂಟೆವರೆಗೂ ಆ ಒಂದು ಟೈಮ್ನ ನಿಮ್ಮ ವಾಕಿಂಗ್ ಅಥವಾ ಯೋಗಕ್ಕೆ ಆ ಒಂದು ಟೈಮ್ನ ಕೊಡಿ. ಇದರಲ್ಲಿ ಕೆಲವೊಂದು ಚೇಂಜಸ್ ಕೂಡ ಆಗುತ್ತೆ. ಹಾಗೆ ಲಾಸ್ಟಿಗೆ ನಿಮಗೊಂದು ಕೊನೆಗೆ ಬೋನಸ್ ಟಿಪ್ಸ್ ಕೂಡ ಕೊಡ್ತೀನಿ. ಇದರಲ್ಲಿ ಏನೇನು ಚೇಂಜಸ್ ಆಗುತ್ತೆ ಅಂತ ಕೂಡ ನಾನು ಹೇಳ್ತೀನಿ. ಯಾಕಂದರೆ ನಾನು ಕೂಡ ಹೌಸ್ ವೈಫ್ ಆಗಿರೋದ್ರಿಂದ ನನಗೂ ಗೊತ್ತಿರುತ್ತೆ ಏನೇನು ಚೇಂಜ್ ಆಗ್ಬೋದು ಅಂತ. ಸೊ ಅದನ್ನು ಕೂಡ ನಾನೇ ಹೇಳ್ತೀನಿ. 5:30 6ವರೆಗೆ ವಾಕಿಂಗ್ ಅಥವಾ ನೀವು ಯೋಗನ ಮಾಡ್ಕೊಳ್ಳಿ. ಯಾಕಂದರೆ ನಾವು ಸಂಜೆವರೆಗೂ ಟೈಲರಿಂಗ್ ಮಿಷಿನ್ ಮೇಲೆ ಕೂರೋದ್ರಿಂದ ಕೆಲವೊಬ್ಬರು ದಪ್ಪ ಆಗ್ತಾರೆ, ಏನೋ ಒಂದು ಆಗತ್ತೆ ಅಂತ ಒಂದೊಂದು ಒಬ್ರೊಬ್ರಿಗೆ ದೇಹಕ್ಕೆ ಆಗಬರಲ್ಲ. ಸೊ ಹಾಗಾಗಿ ನೀವು ಎದ್ದು 5:30ಗೆ ಎದ್ದು 6:00ವರೆಗೆ ವಾಕಿಂಗು ಅಥವಾ ಯೋಗವನ್ನು ನೀವು ಅಳವಡಿಸ್ಕೊಳ್ಳಿ. ಅದಾದಮೇಲೆ 6ರಿಂದ 7:30ವರೆಗೆ ನೀವು ಕಿಚನ್ ಅಂದರೆ ಅಡುಗೆಯದ್ದೆಲ್ಲ ನೀವು ಪ್ರಿಪೇರ್ನ ಮಾಡ್ಕೊಳ್ಳಿ. ಮನೆಯಲ್ಲಿ ಏನೇನು ನಿಮ್ಮದು ಅಡುಗೆದಿರತ್ತಲ್ವ, 1:30 ಗಂಟೆಯಲ್ಲಿ ಆರಾಮವಾಗಿ ನಿಮ್ಮ ಅಡುಗೆ ಎಲ್ಲ ರೆಡಿ ಆಗಿರುತ್ತೆ. ಸೊ ಆರಾಮವಾಗಿ 6ರಿಂದ 7:30ವರೆಗೆ ನೀವು ಅಡುಗೆನ ಪ್ರಿಪೇರ್ ಮಾಡ್ಕೊಳ್ಳಿ. ಅಡುಗೆನ ಪ್ರಿಪೇರ್ ಮಾಡಿ ಇಟ್ಬಿಡಿ. ಯಾಕಂತಂದರೆ ಕೆಲವೊಬ್ರು ಏನು ಮಾಡ್ತಾರೆ, ಬೆಳಗ್ಗೆ ಟಿಫಿನ್ ಮಾತ್ರ ಮಾಡಿ ಮಧ್ಯಾಹ್ನಕ್ಕೆ ಅಡುಗೆ ಮಾಡೋದನ್ನು ಇಟ್ಕೊಳ್ತಾರೆ. ಸೊ ಅದ್ರ ಬದಲು ನೀವು ಅನ್ನ ಒಂದು ಉಳಿಸ್ಕೊಡಿ, ಬಿಸಿ ಅನ್ನ ಒಂದು ಆವಾಗ ಮಧ್ಯಾಹ್ನ ಒಂದಲ್ಲಿ ಹಾಕ್ಕೊಳ್ಳುವಂತ್ರಿ. ಬಟ್ ಇವಾಗ ಏನು ಮಾಡಿ, ಸಾಂಬಾರು ಪಲ್ಯ ಎಲ್ಲ ರೆಡಿ ಮಾಡಿ ನೀವು 1.5 ಟೈಮಲ್ಲಿ ಎಲ್ಲನೂ ಕಂಪ್ಲೀಟಾಗಿ ಮುಗಿಸ್ಕೊಂಬೇಡಿ. ಬೆಳಗ್ಗೆನೇ ನಮ್ಮದು ಅಡುಗೆ ಪ್ರಿಪೇರ್ ಮಾಡಿ ಇಟ್ಬಿಟ್ರೆ ನಮಗೆ ಮತ್ತಷ್ಟು ಟೈಮು ಸೇವ್ ಆಗುತ್ತೆ. ಓಕೆನಾ. ಸೊ 6 to 7:30 ಕಿಚನ್ದು ಕೆಲಸ ಆಗುತ್ತೆ. ಸೊ 7:30 to 9 ಸ್ಕೂಲು. ಸೊ ಮಕ್ಕಳನ್ನ ಸ್ಕೂಲ್ ಕಳಿಸೋದಿರತ್ತೆ. ಸ್ನಾನ ಮಾಡಿಸಿ ಅವ್ರನ್ನ ರೆಡಿ ಮಾಡಿಸಿ ಎಲ್ಲ ಕಳಿಸ್ಬೇಕು. ಅವ್ರಿಗೆ ಟಿಫಿನ್ ತಿನ್ನಿಸ್ಬೇಕು. ಅದರಲ್ಲೂ ಹೆಣ್ಮಕ್ಳು ಅಂತ ಇದ್ದರೆ ಅವ್ರಿಗೆ ಜಡೆ ಹಾಕಬೇಕು. ಸೊ ಹಾಗಾಗಿ ಇದಕ್ಕೆ ನಾವು ಜಾಸ್ತಿ ಟೈಮ್ನ ನಾವು ಅಲ್ಲಿ ಒಂದು ಕೊಡೋಣ. ಸೊ ಮಕ್ಕಳು ಇರ್ತಾರಲ್ವ, ಸೊ ಮಕ್ಕಳನ್ನು ಬೇಗ ಬೇಗ ಕಳಿಸ್ತೀವಿ ಅನ್ನೋದು ತುಂಬಾ ನಮ್ಮದು ಲೇಟಾಗೇ ಆಗುತ್ತೆ. ಸೊ ಅವ್ರಿಗೆ ಜಡೆ ಹಾಕಿ ಅವ್ರನ್ನ ರೆಡಿ ಮಾಡಿ ಅವ್ರಿಗೆ ಟಿಫಿನ್ ಮಾಡಿಸಿ ಅವ್ರಿಗೆ ಡಬ್ಬಿ ಕಟ್ಟಿ ಎಲ್ಲ ಮಾಡೋ ಅಷ್ಟರಲ್ಲಿ ಟೈಮ್ ಆಗುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ನಾನು ಟೈಮ್ನ ಜಾಸ್ತಿನೇ ಕೊಟ್ಟಿದ್ದೀನಿ ಸ್ಕೂಲ್ಗೆ ಮಕ್ಕಳಿಗೆ ಕಳಿಸೋವರೆಗೂ. ಮಕ್ಕಳು ಹೋದ್ಮೇಲೆ 9 to 10 9ರಿಂದ 10ವರೆಗೆ ಮನೆ ಕೆಲಸ, ಏನು ಬಟ್ಟೆ ವಾಶ್ ಮಾಡೋದು ಏನೇನು ಇರತ್ತಲ್ವ, ಸೊ ಅದನ್ನೆಲ್ಲನೂ ಮಾಡಿಕೊಂಡು 10 ಗಂಟೆ ಒಳಗೆ ನಾವು ಎಲ್ಲನೂ ಕ್ಲಿಯರ್ ಮಾಡ್ಕೋಬೇಕು. 10 ಒಳಗಾಗಿ ನಾವು ಬ್ಲೌಸ್ ಹೊಲಿತೀವಿ ಅನ್ನೋದಾದರೆ ಆಗೋದೇ ಇಲ್ಲ. ಇದಿಷ್ಟು ನಾವು ಕಂಪ್ಲೀಟ್ ಮಾಡಿಕೊಂಡೇ ಸ್ಟಿಚ್ ಮಾಡಬೇಕಾಗತ್ತೆ. ಸೊ ನಾವು 10 ಮೇಲೇ ನಾವು ಸ್ಟಿಚಿಂಗಿಗೆ ಕೂರಬೇಕಾಗತ್ತೆ. ಸೊ 10 ಒಳಗಾಗೆ ನೀವು ಮನೆ ಕೆಲಸ, ಮಕ್ಕಳ ಕೆಲಸ, ಅಡುಗೆ ಕೆಲಸ ಎಲ್ಲನೂ ಕಂಪ್ಲೀಟಾಗಿ ಮಾಡ್ಕೊಬೇಡಿ. ಓಕೆನಾ. ಸೊ 10ರಿಂದ 11 ಒಂದು ಬ್ಲೌಸನ್ನ ನೀವು ಸ್ಟಿಚ್ ಮಾಡಿ. ಓಕೆನಾ. ಈ ಬ್ಲೌಸ್ನ ಸ್ಟಿಚ್ ಮಾಡಬೇಕು ಅಂದರೆ ನೀವು ನೈಟ್ ಟೈಮನ್ನೇ ಕಟ್ ಮಾಡಿಟ್ಕೊಳ್ಳಿ. ಆ ರೀತಿ ಮಾಡಿಟ್ಕೊಳ್ಳೋದ್ರಿಂದ ನಿಮಗೆ ಸ್ಟಿಚಿಂಗಿಗೂ ಈಸಿ ಆಗುತ್ತೆ. ಸೊ ಹಾಗಾಗಿ 10ರಿಂದ 11 ಒಂದು ಬ್ಲೌಸು, 11ರಿಂದ 12 ಎರಡನೇ ಬ್ಲೌಸ್ ಆಗುತ್ತೆ, 12ರಿಂದ 1 ಮೂರನೇ ಬ್ಲೌಸು. ಸೊ 3 ಬ್ಲೌಸ್ ಆಗುತ್ತೆ. 3 ಬ್ಲೌಸ್ ಆದಮೇಲೆ 1ರಿಂದ 1:30ವರೆಗೆ ನಿಮ್ಮದು ಏನಾದರೂ ಇನ್ನೊಂದು ಸ್ವಲ್ಪ ಅಡುಗೆದ್ದು ಅಥವಾ ಏನಾದರೂ ಮಾಡ್ಕೊಳ್ಳೋದಿದ್ದರೆ ಮಾಡಿಕೊಂಡು 1:30ರಿಂದ 2 ಗಂಟೆ ಊಟ ಮಾಡಿ ಒಂದು ಸ್ವಲ್ಪ ರೆಸ್ಟ್ ಮಾಡಿ. 1ರಿಂದ 2ರವರೆಗೆ ನಿಮಗೆ ಟೈಮ್ ಇರುತ್ತೆ. ಸೊ ಊಟ ಮಾಡಿ ಏನಾದರೂ ಪ್ರಿಪೇರ್ ಮಾಡೋದಿದ್ದರೆ ಮಾಡಿ ರೆಸ್ಟ್ ಮಾಡಿ. ನಂತರ 2ರಿಂದ 3 ಗಂಟೆಗೆ 4ನೇ ಬ್ಲೌಸ್ ಆಗುತ್ತೆ. 4ರಿಂದ 5 ಗಂಟೆಗೆ ಮತ್ತೊಂದು ಬ್ಲೌಸ್ ಆಗುತ್ತೆ, 5ನೇ ಬ್ಲೌಸು. ಆಮೇಲೆ 4ರಿಂದ 5ಕ್ಕೆ ಮಕ್ಕಳು ಬರ್ತಾರೆ. 3ರಿಂದ 4, 4ರಿಂದ 5ಕ್ಕೆ ಮಕ್ಕಳು ಬರ್ತಾರೆ ಸ್ಕೂಲಿಂದ. ಮಕ್ಕಳು ಸ್ಕೂಲಿಂದ ಬಂದರೆ ಅವರಿಗೆ ಟೀ, ಸ್ನ್ಯಾಕ್ಸು
ಅವ್ರನ್ನ ಬಟ್ಟೆ ಬಿಚ್ಚಿಡೋದು, ಪುಸ್ತಕ ಎಲ್ಲ ತೆಗ್ದಿಡೋದು. ಸೊ ಈ ರೀತಿ ಕೆಲಸ ಎಲ್ಲ ಇರುತ್ತೆ. ಸೊ ಹಾಗಾಗಿ ನಾವು 4ರಿಂದ 5ರವರೆಗೆ ಮಕ್ಕಳ ಕೆಲಸ ಆಗುತ್ತೆ. ಸೊ ಮಕ್ಕಳನ್ನು ನೋಡ್ಕೊಳ್ಳೋದಾಗುತ್ತೆ. ಸೊ ಅಲ್ಲಿ ನಮಗೆ ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ಟೈಮ್ ಸಿಗೋಲ್ಲ. ಆನಂತರ 6ರಿಂದ 7 7ನೇ ಬ್ಲೌಸ್ ಆಗುತ್ತೆ. 7ರಿಂದ 8 ನೀವು ಊಟ ಮಾಡೋದು, ಮಕ್ಕಳಿಗೆ ಊಟ ಮಾಡಿಸೋದು, ಅವ್ರದ್ದೆಲ್ಲ ರೆಸ್ಟ್ ಮಾಡಿಸೋದು, ಮನೆಯವರಿಗೆಲ್ಲ ಊಟಕ್ಕೆ ಹಾಕ್ಕೊಡೋದು. ಸೊ ಇದೇ ಕೆಲಸನೇ ನಮಗೆ 7ರಿಂದ 8ವರೆಗೆ ಅಲ್ಲೇ ಆಗಿಬಿಡುತ್ತೆ. ಕೆಲವೊಬ್ಬರು ಇಲ್ಲಿ ನಿಮ್ಗೆ ಏನು ಚೇಂಜಸ್ ಆಗುತ್ತೆ ಅಂತ ನಾನು ಮತ್ತೆ ಹೇಳ್ತೀನಿ. 8ರಿಂದ 9 ಮನೆ ಕೆಲಸ, ಊಟ ಆದಮೇಲೆ ಏನು ಮತ್ತೆ ಮನೆ ಕೆಲಸ ಇರುತ್ತಲ್ವ. ಸೊ 8ರಿಂದ 9ರವರೆಗೆ ಮನೆ ಕೆಲಸ ಎಲ್ಲ ಮಾಡಿಕೊಂಡು 9ರಿಂದ 10 ಮತ್ತೊಂದು 8 ಬ್ಲೌಸ್ ಆಗುತ್ತೆ. ಸೊ 10ರಿಂದ 10ವರೆವರೆಗೆ ನೀವೇನಾದರೂ ವಾಕಿಂಗ್ ಅದು ಮಾಡ್ತಿದ್ರೆ ಮಾಡ್ಕೋಬೋದು. ಇಷ್ಟು ಹೇಳೋದ್ರಲ್ಲಿ ನಿಮ್ಗೊಂದು ಡೌಟ್ ಬರ್ಬೋದು, 1 ಅವರಲ್ಲಿ ಒಂದೊಂದು ಬ್ಲೌಸ್ ಹೊಲಿಬೋದಾ ಅಂತ. ಖಂಡಿತವಾಗಿ ಮೋಟ್ರ್ ಇದ್ದರೆ ಒಂದೊಂದು ಬ್ಲೌಸ್ ಹೊಲಿಬೋದು. ಈಗ ಯಾರು ತೊಳೆದು ಹೊಲಿಯೋದಿಲ್ಲ, ಎಲ್ಲರ ಮನೆಯಲ್ಲಿ ಮಿಷಿನ್ ಮೋಟ್ರೇ ಹಾಕಿರ್ತಾರೆ. ಮೋಟ್ರ್ ಇದ್ದರೆ ಖಂಡಿತ 1 ಅವರಿಗೆ ಒಂದು ಬ್ಲೌಸ್ ಹೊಲಿಬೋದು. ಹಾಗೆ ಇದಿಷ್ಟು ಟೈಮ್ ಟೇಬಲಲ್ಲಿ ನೀವು ಮೊಬೈಲನ್ನು ಖಂಡಿತ ಯೂಸ್ ಮಾಡಬಾರ್ದು. ಏನೋ ಯೂಸ್ ಮಾಡ್ತಾನಂದ್ರು ಸಾಂಗ್ ಈ ರೀತಿ ಹಾಕಿಟ್ಕೊಳ್ಳಿ. ಯೂಟ್ಯೂಬ್ ನೋಡಿದ್ನಿ ಅಥವಾ ಇನ್ಸ್ಟಾ ನೋಡಿದ್ನಿ ಈ ರೀತಿ ಮಾಡೋಕ್ಕೆ ಹೋಗಬೇಡಿ. ಇದಿಷ್ಟು ಟೈಮಲ್ಲಿ ನೀವು ಮೊಬೈಲ್ನ ಯೂಸ್ ಮಾಡೋವಾಗಿಲ್ಲ. ಮೊಬೈಲ್ ಯಾವಾಗ ನೋಡಬೇಕು ಅಂತಂದರೆ 1:30ಯಿಂದ 2 ಗಂಟೆ, 1ರಿಂದ 2 ಗಂಟೆವರೆಗೆ ಏನು ಟೈಮ್ ಇದೆಯೋ, ನಿಮ್ಮ ಅಡುಗೆ ಎಲ್ಲ ಊಟ ಎಲ್ಲ ಮುಗಿಸಿ ಟೈಮ್ ಇತ್ತು ಅಂತಂದರೆ ನೀವು ಅಲ್ಲಿ ಫೋನ್ನ ಸ್ವಲ್ಪ ನೋಡ್ಬೋದು. ಅಲ್ಲಿವರೆಗೂ ನೀವು ಇದಿಷ್ಟು ಟೈಮಲ್ಲಿ ನೀವು ಮೊಬೈಲ್ನ ನೋಡೋ ಹಾಗಿಲ್ಲ. ಮೊಬೈಲ್ನ ನೋಡಿದ್ರೆ ನಿಮ್ಮದು ಟೇಬಲು ನಿಮ್ಮದು ಸೇಮ್ ಇದೇ ರೀತಿ ಕೂರೋದಿಲ್ಲ, ಬ್ಲೌಸ್ ಕೂಡ ಆಗೋದಿಲ್ಲ. ಮೊಬೈಲ್ ಮೇಲೆ ನಿಮ್ಮ ಒಂದು ಇಂಟ್ರೆಸ್ಟು ಹೋಗಿಬಿಡತ್ತೆ. ಸೊ ಬ್ಲೌಸು ಸ್ಟಿಚ್ ಮಾಡೋದು ಆಗೋದಿಲ್ಲ. ಸೊ ಇದಿಷ್ಟು ಟೈಮಲ್ಲಿ ನೀವು ಮೊಬೈಲ್ನ ಆದಷ್ಟು ಅವಾಯ್ಡ್ ಮಾಡಿ. ಈ 10ರಿಂದ 11, 10, 11, 12, 1 3 ಅವರಲ್ಲಿ 3 ಬ್ಲೌಸ್ ಆಗಿಲ್ಲ ಅಂತಂದರೂ ಕೂಡ ನೀವು 2 ಬ್ಲೌಸನ್ನಾದರೂ ಸ್ಟಿಚ್ ಮಾಡಲೇಬೇಕು. 3 ಬ್ಲೌಸ್ ಆಗಲಿಲ್ಲ, ಏನೋ ಕೆಲಸ ಬಂತು, ಹೀಗೆ ಬಂತು, ಏನೋ ಬಂತು ಅಂಥೇಳಿ 2 ಬ್ಲೌಸನ್ನಾದರೂ ಸ್ಟಿಚ್ ಮಾಡಲೇಬೇಕು. 1 ಬ್ಲೌಸ್ ಮಾತ್ರ ಸ್ಟಿಚ್ ಮಾಡೋಕ್ಕೆ ಹೋಗಬೇಡಿ. 3 ಅವರಲ್ಲಿ 1 ಬ್ಲೌಸ್ ಸ್ಟಿಚ್ ಮಾಡಿದ್ರೆ ನಿಮ್ಮ ಬ್ಲೌಸು ಬೇಗ ಸ್ಟಿಚ್ ಮಾಡೋದು ಆಗೋದಿಲ್ಲ. ನಿಮಗೆ ಡೈಲಿ ಅನುಸರಿಸಿ ಅಂತ ಹೇಳ್ತಿಲ್ಲ. ಜಾಸ್ತಿ ಬಟ್ಟೆ ಇರುವಾಗ ಒಂದು 2 to 3 ಡೇಸ್ ಮಾತ್ರ ಇದನ್ನು ಟೈಮ್ ಟೇಬಲ್ನ ಹಾಕ್ಕೊಳ್ಳಿ. ಸೊ ಇದರಿಂದ ನಿಮ್ಮ ಬ್ಲೌಸ್ಗಳು ಬೇಗ ಹೊಲಿದು ಕೊಡ್ತೀರಾ. ಸೊ ಆಮೇಲೆ ನೀವು ನಾರ್ಮಲ್ ಡೇಸಲ್ಲಿ ಹೇಗೆ ಬ್ಲೌಸ್ ಇರುತ್ತೆ, ನಾರ್ಮಲ್ ಡೇಸಲ್ಲಿ ಆರಾಮಾಗಿ ಸ್ಟಿಚ್ಚನ್ನ ಮಾಡಿ ಕೊಡ್ಬೋದು. 5ರಿಂದ 6 ಗಂಟೆಗೆ ಒಂದು ಬ್ಲೌಸು, 6ರಿಂದ 7 ಗಂಟೆಗೆ ಒಂದು ಬ್ಲೌಸು, 8ರಿಂದ 9 ಗಂಟೆಗೆ ಊಟ ಅಂದರೆ ಮನೆಗೆ ನೈಟಿದ್ದು ಅಡುಗೆ ಮಾಡೋದು, ಊಟ ಮಾಡೋದು. 7ರಿಂದ 9 2 ಅವರಲ್ಲಿ ನೀವು ಅಡುಗೆ ಮಾಡಿಕೊಂಡು ಊಟ ಮಾಡಿಕೊಂಡು ಎಲ್ಲ ಮಾಡಿ 9ರಿಂದ 10 ಗಂಟೆಗೆ ಮತ್ತೊಂದು ಬ್ಲೌಸ್ ಹೊಲಿದು 10ರಿಂದ 10ವರೆಗೆ ವಾಕಿಂಗ್ ಮಾಡಿ. ಇಷ್ಟೆಲ್ಲ ಬೆಳಗ್ಗೆಯಿಂದ ಕೆಲಸ ಮಾಡಿರ್ತೀರಲ್ವ. ಸೊ ಅದಕ್ಕೋಸ್ಕರ ನೀವು ನೈಟ್ ಟೈಮು ಊಟ ಮಾಡಿ ಒಂದು ಸ್ವಲ್ಪ ವಾಕಿಂಗ್ ಮಾಡೋದ್ರಿಂದ ದಪ್ಪ ಆಗ್ತೀವಿ ಅನ್ನೋ ಒಂದು ಏನಿರುತ್ತಲ್ವ. ಸೊ ನಮಗೆ ಆ ರೀತಿ ಪ್ರಾಬ್ಲಮ್ ಆಗಲ್ಲ. ಸೊ ನಾನು ಕೂಡ ಇಷ್ಟು ಸ್ಟಿಚ್ ಮಾಡಿದ್ರು ಕೂಡ ಹೇಗಿದ್ದೀನೋ ಹಾಗೇ ಇದ್ದೀನಿ. ಸೊ ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ಆದಷ್ಟು ಇಷ್ಟರಲ್ಲೂ ನೀವು ನೋಡಿಕೊಂಡು ಮಾಡಿ. ಇನ್ನು ಇದರಲ್ಲಿ ಏನು ನಮಗೆ ಚೇಂಜಸ್ ಆಗುತ್ತೆ ಅಂದರೆ, ಯಾರಾದರೂ ನೆಂಟರು ಮನೆಗೆ ಬಂದರು, ಯಾರೋ ಪಕ್ಕದ ಮನೆಯವ್ರು ಬಂದರು, ಯಾರೋ ಒಬ್ಬರು ಬಂದರೆ ಆವಾಗ ನಮ್ಗೆ ಸ್ವಲ್ಪ ವೇರಿಯೇಷನ್ ಆಗುತ್ತೆ. ಇಲ್ಲ ಅಂತಂದರೆ ನಮಗೆ ವೇರಿಯೇಷನ್ ಆಗೋಲ್ಲ. ನೀವು ಮಾತ್ರ ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡಿ ಸ್ಟಿಚ್ ಮಾಡೋಕ್ಕೆ. ಯಾಕಂದರೆ ಬೇಜಾರು ಮಾಡಿಕೊಂಡ್ರೆ ನಮ್ಮ ಇಷ್ಟು ಬ್ಲೌಸಲ್ಲಿ ನಮಗೆ 2 ಆಗೋದು ಇಲ್ಲ. ಸೊ ನೀವು ಏನಾದರೂ ಬೇಜಾರು ಮಾಡಿಕೊಂಡ್ರೆ ಬ್ಲೌಸ್ಗಳಾಗೋದಿಲ್ಲ. ನಿಮ್ಮ ಮನಸ್ಸಲ್ಲಿ ನಾನು ಇವತ್ತು ಇಷ್ಟು ಬ್ಲೌಸ್ ಹೊಲಿಬೇಕು ಅಂತ ಮನಸ್ಸಲ್ಲಿ ಇಟ್ಕೊಂಡು ಸ್ಟಿಚ್ ಮಾಡೋಕ್ಕೆ ಕೂತ್ಕೊಳ್ಳಿ. ಏನಾದರೂ ಬೇಜಾರಾಗುತ್ತೆ ಮೊಬೈಲಲ್ಲಿ ಸಾಂಗ್ ಆನ್ ಮಾಡಿಡಿ. ನಿಮಗೆ ಇದರಲ್ಲೂ ಜಾಕ್ ಮಿಷಿನ್ ಇತ್ತು ಅಂತಂದರೆ ಇನ್ನೂ ಬೇಗ ಆಗುತ್ತೆ ಬ್ಲೌಸ್ಗಳು. ಆದಷ್ಟು ಬೇಜಾರು ಮಾಡ್ಕೊಳ್ದೆ ಮೊಬೈಲಲ್ಲಿ ಇನ್ಸ್ಟಾ ಅದನ್ನು ಇದನ್ನು ನೋಡೋದೆ ಇದಿಷ್ಟು ಟೈಮ್ ಟೇಬಲ್ನ ಬರೀ ನಿಮಗೆ ಬ್ಲೌಸ್ಗಳು ಜಾಸ್ತಿ ಇದೆ ಅಂದಾಗ ಮಾತ್ರ ಈ ಟೈಮ್ ಟೇಬಲ್ನ ಯೂಸ್ ಮಾಡಿ. ಇದರಲ್ಲಿ ನಿಮ್ಗೆ ಏನಾದರೂ ಕಷ್ಟ ಆಗುತ್ತಾ ಈ ಟೈಮ್ ಟೇಬಲಲ್ಲಿ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಿಮಗೆ ಮಾಡೋಕ್ಕಾಗುತ್ತಾ ಇಲ್ವಾ ಅಂತ. ಇದರಲ್ಲಿ ಏನು ಚೇಂಜಸ್ ಆಗ್ಬೋದು ಅಂದರೆ, ನಿಮಗೇನಾದರೂ ಕಾನ್ವೆಂಟ್ಗೆ ಹೋಗೋ ಚಿಕ್ಕ ಮಕ್ಕಳು ಇಲ್ಲ ದೊಡ್ಡವರು ಇದ್ದಾರೆ, ಅವ್ರಿಗೆ ಅವರೇ ರೆಡಿ ಆಗ್ತಾರೆ ಅಂದರೆ 6ರಿಂದ 7:30ವರೆಗೆ 7:30ಯಿಂದ 9:00ವರೆಗೆ ನಿಮಗೆ ಮಕ್ಕಳನ್ನ ಕಳಿಸೋ ಅಷ್ಟು ಚಿಕ್ಕವರಿಲ್ಲ, ಅವರವರೇ ರೆಡಿಯಾಗಿ ಹೋಗ್ತಾರೆ ಅನ್ನೋದಾದರೆ 7:30ಯಿಂದ 9:00ವರೆಗೆ ಇನ್ನೂ 2 ಬ್ಲೌಸ್ನ ಸ್ಟಿಚ್ ಮಾಡೋಕ್ಕೆ ಪ್ರಯತ್ನ ಪಡಿ. ಓಕೆನಾ. ಮತ್ತು
ನೀವು ಕಟಿಂಗ್ ಯಾವಾಗ ಮಾಡ್ಕೋಬೇಕು ಇದರಲ್ಲಿ ಕಟಿಂಗ್ದೇ ಹೇಳಿಲ್ಲ ಅಂತ ಹೇಳ್ಬೋದು. ನೀವು ಕಟಿಂಗ್ನ 1 ಡೇ ಪೂರ್ತಿ ನೈಟ್ ಮಾಡೋಕ್ಕಾಗಲಿಲ್ಲ ಅಂದರೆ 1 ಡೇ ಪೂರ್ತಿ ಕಟಿಂಗಿಗೆ ಅಂತಲೇ ಮೀಸಿಟ್ಟು ಒಂದು 20ರಿಂದ 25 ಬ್ಲೌಸ್ಗಳನ್ನ ಕಟ್ ಮಾಡಿ ಇಟ್ಕೊಳ್ಳಿ. 1 ಡೇ ಫುಲ್ಲು ಕಟಿಂಗೇ ಇಟ್ಕೊಳ್ಳಿ. ಸೊ ಅದನ್ನು ಮುಂದೆ ಬರುವ 3 ದಿನ ನಾವು ಏಕವನ್ನ ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿಬಿಡಬೇಕು. ಸೊ 3 ದಿನದಲ್ಲಿ 25 ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿ ನಾವು ಕಂಪ್ಲೀಟ್ ಮಾಡ್ಕೋಬೇಕು. ಸೊ ಇದಿಷ್ಟು ನೀವು ಯಾವಾಗ ಅನುಸರಿಸ್ಬೇಕಂದ್ರೆ, ನಿಮ್ಗೆ ಬ್ಲೌಸ್ಗಳು ತುಂಬ ಬಂದಿದೆ, ಯಾವಾಗ ಹೊಲಿಯೋದಪ್ಪ ಇಷ್ಟು, ನನ್ನ ಕೈಲಿ ಹೊಲಿಯೋಕ್ಕಾಗತ್ತಾ ಏನು ಅಂದ್ಕೊಳ್ತಿರ್ತೀರಲ್ಲ. ಸೊ ಆವಾಗ ಈ ಒಂದು ಟೈಮ್ ಟೇಬಲ್ನ ನೀವು ಯೂಸ್ ಮಾಡ್ಕೊಳ್ಳಿ. ಸೊ ಈ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.